ಇಲ್ಲಿ ಸುಮ್ಮನೆ ಒಂದು ಕಾಯಿ ಬಿಸ್ನೆಸ್ ಮಾಡಿದ್ರೆ ಮಸ್ತ್ ಲಾಭ ಆಗತ್ತಂತೀನಿ ನಾನು ಮಾತಾಡಕತ್ತೀನಿ ವ್ಲಾಗ್ ಮಾಡಕಂತೀನಿ ಸ್ವಲ್ಪ ಕೆಲಸ ಇದ್ದಾನೆ ಕೆಲಸ ಐತಿ ಅವತ್ತು ನಮ್ಮ ನವೀನ್ ಭಾಳ ಖುಷಿ ಒಳಗದನ್ರಿ ಏನಂತ ಅಂತಂದು ಅವ್ನ ಬಾಯಿಲ್ಲ ಕೇಳಮ್ಮನ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಹೊಸ ವ್ಲಾಗ್. ನೀವು ಅನ್ಕೋಬೋದು ಏನ್ಲೇ ಮಗನ ಭಾಳ ಜನಕ್ಕೆ ಬರೋಕೊಳ್ತಿ ಅಂತಂದ್ರೆ ಇಲ್ರಿ ಹಂಗೆ ಸ್ವಲ್ಪ ಯೂಟ್ಯೂಬ್ ವೀಡಿಯೋಸ್ ಕಾಣ್ಬೋದು. ಒನ್ ಟೈಮ್ದಾಗೆ ಆಗಲಿ ಗಂಗಾವತಿನ ಅಲ್ಲೋಲ ಕಲ್ಲ ಮಾಡಿದವ್ರು ಅಂತ. ಓ ಸ್ಮಾರ್ಟಿ ಇಮೋಷನಲ್ ಡ್ಯಾಮೇಜ್. ಮುಂದೆ ಏನಾತಂತ ನೋಡ್ತೀರಿ ಬರ್ರಿ. ಈಗ ಇಲ್ಲಿ ಗಂಗಾವತಿ ಈಗ ಸೀದಾ ಗಂಗಾವತಿ ಅಂಜನಾದ್ರಿಗೆ ಹೋಗ್ಬೇಕು. ಮುಂದೆ ಏನಾತಂತ ಹಂಗೆ ನೋಡ್ತೀರಿ. ಸೀದಾ ಇಲ್ಲಿ ಬಂದ ಕಡೆ ಗಾಡಿ ಪಾರ್ಕಿಂಗ್ ಮಾಡೀವಿ. ಅಲ್ಲಿ ಹೆಂಗೆ ಕಾಣುತ್ತಲ್ಲ. ಈಗ ಮುಂದೆ ಜಳಕ ಮಾಡಕ್ಕೆ ಹೋಗ್ಬೇಕು. ಅಲ್ಲೋಗಿ ಜಳಕ ಮಾಡ್ಕೊಂಡು ಬೆಟ್ಟಕ್ಕೆ ಹೋಗ್ಬೇಕು. ಅಲ್ಲೇನು ಕಾಣುತ್ತೆ ನೋಡ್ರಿ, ಅದು ಅಂಜನಾದ್ರಿ ಬೆಟ್ಟ. ಸ್ವಲ್ಪ ಝೂಮ್ ಹಾಕ್ತೀನಿ. ಅಲ್ಲೈತೆ ನೋಡಿ ಅಂಜನಾದ್ರಿ ಬೆಟ್ಟ. ಇವರು ಹುಡ್ರೆಡಿ ಅಂಬಿ ಆಗಲ್ಲಿ ಜಳಕ ಮಾಡ್ಕೊಂಡು ಬಂದಾನ. ಈಗ ಮಾರುತಿ ಮತ್ತು ನವೀನ್ ಅದನ್ನು ಜಳಕ ಮಾಡ್ಬೇಕು. ನಾನು ಜಳಕ ಮಾಡಕ್ಕೆ ಮುಂದೇನಾಯ್ತು ನೋಡ್ರಿ. ಹಂಗೆ ಬರ್ರಿ ಹೋಗಮಂತ. ಅದಕ್ಕೆ ಡವ್ ಶಾಂಪು ತಂದೀವಿ. ಡವ್ ಬೇಳೆ A few moments later. ಈಗ ಅಲ್ಲಿ ಎರಡು ಹುಲಿನ ರೆಡಿ ಆಗೋಲ್ಲ ನೋಡ್ರಿ. ಅಲ್ಲಿ ನ್ಯಾಚುರಲ್ ಬ್ಯೂಟಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಗಾಯ್ಸ್ ಈಗೆಲ್ಲ ಜಳಕಗಳೆಲ್ಲ ಮಾಡ್ಕೊಂಡ್ವಿ. ಅಲ್ಲೇನು ಕಾಣ್ತಿರ್ಬೋದು ನಿಮ್ಗೆ. ಇಲ್ಲೇ ಬರೀ ಜಳಕ ಮಾಡಕ್ಕೆ ಇವಂದು ಒಂದು ಕಿರಿಕಿರಿ ಕರ್ಕಮ್ಮ ಬರೀ ನಡ್ಬೇಕು ನಂದು ಇಲ್ಲಿ ಇಡ್ಲಿ ಅಂತ ಬರ್ತಾನೆ ಗಾಯ್ಸ್. ಇವ ಮುಂದೆ ಹೋಗೊಂಬರ್ರಿ. ಮುಂದೆ ಏನಾಗ್ತಂದು ನೋಡಮ್ಮ. ಇದು ಗಂಗಾವತಿ ಹುಲಿ ನಿನ್ನೆ ಇವ್ರ ಮನ್ಯಾಗ ವಸ್ತಿದ್ವಿ. ಇಲ್ಲಿ ರೂಮ್ 4 ಗಂಟೆಗೆ ಬಿಟ್ಟಿವಿ. ಈಗ ಆಯ್ತು ಟೈಮ್ 6:47 ಆಗಿರ್ಬೋದು. ಈಗ ಆಗೈತಿ. ಈಗ ಸೀದೋಗಿ ಅಂಜನಾದ್ರಿಗೆ ಹೊಂಟಿವಿ. ಸೀದಾ ಬೆಟ್ಟ ಹತ್ತಿ ಕಾಗಿ ಒಡಿಸ್ಕೊಂಡು ಒಂದಿಷ್ಟು ಫೋಟೋ ತಕ್ಕೊಂಡು ಸಿಗಮಂತ. ಬರ್ರಿ ವಿಡಿಯೋ ನೋಡ್ಕೊಂತ ಬಂದ್ರೆ ಮುಂದೆ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿಲ್ಲ ಅಂತಂದ್ರೆ ಶಟ್ ಪಟ್ ದುಡು ಮುಖ್ಯ ಅಷ್ಟ. ಅಂಜನಾದ್ರಿಗೆ ಬಂದಂದ್ರೆ ಇಲ್ಲೇನು ಪಂಪ ಸರೋವರ ಕಾಣುತ್ತಲ್ಲ. ಇಲ್ಲಿಂದ ಈ ಕಡೆ ಒಂದು ದಾರಿ ಐತಿ. ಹಿಂಗೆ ಸ್ಟೇಟ್ ಹೋತಂದ್ರೆ ಅಲ್ಲಿ ಒಂದು ಲೇಕ್ ಐತಿ. ಅಲ್ಲಿ ಬಂದು ಜಳ್ಕೊ ಮಾಡ್ಕೋರಿ. ಅಂಜನಾದ್ರಿ ಕಡೆ ಹೊಂಟೀವಿ. ಅಲ್ಲೇನು ಕಾಣಕ್ಕೆ ಹೋಯ್ತು ನೋಡ್ರಿ. ನಮ್ಮ ಬಾಸ್ ಅಂಜನಾದ್ರಿ ಪ್ಲೇಸ್, ಹನುಮಾನ್ ಬರ್ತ್ ಪ್ಲೇಸ್ ಏನು ಅಂಜನಾದ್ರಿ. ಹೋಗೋಮಂತ ಬರ್ತೀವಿ ಟೈಮಲ್ಲಿ. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡೀವಿ. ಮುಂದೆ ಈಗ ಬೆಟ್ಟ ಹತ್ಬೇಕು. ಆಲ್ರೆಡಿ ಜನ ಬಂದಾರಲ್ಲಿ ನೋಡ್ಬೋದು ನೀವು. ಜನ ಬಂದಾರ. ನಾವು ಹೋಗ್ಬೇಕು. ಟೈಮ್ ಒಂದು ಆಗೈತೆ ಭಾಳ. ಬರೀ ಹೋಗಮಂತ ಬರೋ. ಸ್ಟಿಕ್ ಬ್ಯಾಗಳ ಹಾಗೆ ಮೇಡಮ್ ತಗೋದು. ಹೌದು ಚಪ್ಪಲ್ ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲರೂ ಸ್ಟಾಗಿಲ್ಲ ಹಾಕ್ಕೊಂಡಿವಿ. ಈ ಕಡೆ ಎಲ್ಲರೂ ನಾವು ಸ್ಟಾಕ್ ಹಾಕ್ಕೊಂಡಿವಿ. ಈಗ ಬೆಟ್ಟ ಸ್ಟಾರ್ಟ್ ಮಾಡಿ ಮುಂದೆ ಏನಾಗುತ್ತೆ ವಿಡಿಯೋ ನೋಡ್ರಿ. ಇಲ್ಲಿ ಸುಮ್ಮನೆ ಒಂದು ಕಾಯಿ ಬಿಸ್ನೆಸ್ ಮಾಡಿದ್ರೆ ಮಸ್ತ್ ಲಾಭ ಆಗತ್ತಂತೀನಿ ನಾನು. ಸ್ಟಾಪ್ ಯು. ನಿಮ್ಮನ್ನ ತಡೆದಿರುವವರು ಯಾರು? ಇಲ್ಲ ಮಾಡಿಬಿಡ ಮ್ಯಾಗ ನಿಮ್ಮ ಕೊಡ್ತಾನೆ. ಫೈನಲಿ 575 ಸ್ಟೆಪ್ಸ್ ಹಚ್ಕೊಂಡ್ಬಂದೀವಿ. ಶೆಕೆ ಅಂತ ಮಕ್ಕಳ ಭಾಳ ಕುಂತೈತಿ. ಆಲ್ರೆಡಿ ಆಗಲೇ ಒಂದು 7:30 ಆಗೈತಿ. ಈಗ ಗದ್ದಲು ಭಾಳ ಆಗೈತಿ. ಮುಂದೆ ಏನಾಗ್ತದೆ ನೋಡಂಬರ್ರಿ. ಬೆಟ್ಟ ಹತ್ತ ಮುಂದೆ ವಿಡಿಯೋ ಮಾಡ್ಬೇಕಂದ್ವಿ, ಆಗಲಿಲ್ಲ. ಜನ ಭಾಳ ಇದ್ರು. ಅದಕ್ಕೆ ಈಗ ಒಳಗಡೆ ದರ್ಶನ ಮಾಡಕ್ಕೆ ಹೊಂಟೀವಿ. ಮುಂದೆ ಏನಾಗ್ತದೆ ನೋಡ್ರಿ. ನಿಮ್ಗೆ ದರ್ಶನ ಮಾಡ್ಕೋರಿ. ಈ ಕಡೆ ಬಾಜು ಕೌಂಟರ್ ಐತಿ. ಏನಾದ್ರು ನಿಮ್ಗೆ ಲಡ್ಡು ಗಿಡ್ಡು ಬೇಕಾದ ತೋರಿ ಇಲ್ಲಿ.
ವ್ಲಾಗ್ ಮಾಡಕೊಂತೀನಿ ಯೂಟ್ಯೂಬ್ ಚಾನಲ್ ಐತಿ. ಹಾಂ ಬರ್ರಿ ಒಳಗೆ ಹೋಮಂತ ಅಲ್ಲಿ ಕ್ಯಾಮ್ರಾ ಅಲಾವಿಲ್ಲ ಟ್ರೈ ಮಾಡ್ತೀವಿ ಕೈಲಿಕ್ಕೆ ಅಂದ್ರೆ ಫೋಟೋ ಹಾಕ್ತೀನಂತ ಈ ಕಡೆ ಬೇರೆ ಅದಾವು. आदिदेव शंकर तेरे जाप के बिना चले ये सांस किस तरह मेरा कर ಬರ್ರಿ. ಮತ್ತೇನಂದ್ರ ವಾಯುವಿನ ಆಶೀರ್ವಾದದಿಂದ ಕೇಸರಿ ಮತ್ತು ಅಂಜನಿಗೆ ಜನಿಸಿದವನೇ ನಮ್ಮ ಹನುಮಂತ. ಈ ಪ್ಲೇಸ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿರುವ ಹನುಮನಹಳ್ಳಿ ಎಂಬ ಗ್ರಾಮದಲ್ಲಿರುವ ಅಂಜನಾದ್ರಿ ಪರ್ವತದಲ್ಲಿ ಅಲ್ಲಿ ಹನುಮಾನ್ ಬರ್ತ್ ಪ್ಲೇಸ್ ಇದ್ದು. ಇದಕ್ಕೆ ಎಲ್ಲರೂ ಅಂಜನಾದ್ರಿ ಪರ್ವತ ಅಂತ ಹೇಳೋದು. ಅದಕ್ಕಂದ್ರೆ ಅಂಜನಿ ಮತ್ತು ಹನುಮಂತಗೆ ಜನ್ಮ ಕೊಟ್ಟಿರ್ತಾರಲ್ಲ ಅದಕ್ಕೆ ಅಂಜನಾದ್ರಿ ಪರ್ವತ ಅಂತ ಎಲ್ಲ ಕರೀತಾರೆ. ಎಲ್ಲರೂ ಬಂದು ವಿಸಿಟ್ ಕೊಡ್ರಿ. ಇದ್ರ ಬಗ್ಗೆ ಹಂಗೆ ಸಣ್ಣದಾಗಿ ಸ್ಟೋರಿ ಹೇಳ್ತಿರ್ತಾರೆ. ಮುಂದೆ ಸಾಯಂಕಾಲ ಹೊಡ್ಸ್ಕೊಂಡು ಕೇಸರಿಗೆ ಮತ್ತೇನಪ್ಪ ಅಂದ್ರೆ ನಾ ಬೆಟ್ಟ ಹತ್ತ ಮುಂದೆ ನೋಡಿದೆ ಅಲ್ಲಿ ಇಲ್ಲಿ ಸ್ಲಿಪ್ಪರ್ ಹೋಗ್ದಿದ್ರು ಮತ್ತು ಪ್ಲಾಸ್ಟಿಕ್ ಬಾಟಲ್ ಹಾಳೆಲ್ಲ ಬಿದ್ದಿದ್ವು. ಮತ್ತೇನಂದ್ರೆ ಚಪ್ಪಲ್ ಒಂದಿಷ್ಟು ಜನ ಚಪ್ಪಲ್ ಹಾಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ. ಹಾಕೊಂಡೋಗಿ ಅಲ್ಲಿ ಗುಡಿ ಎಲಬಾಗ ಬಿಡ್ತಾರೆ. ದಯವಿಟ್ಟು ಯಾರು ದೇವಸ್ಥಾನಕ್ಕೆ ಚಪ್ಪಲ್ ಹಾಕೊಂಬರ್ಬೇಡ್ರಿ. ಹಾಕೊಂಬರ್ರಿ ಬ್ಯಾಡ ಅನ್ನಲ್ಲ, ಕೆಳಗೆ ಬಿಟ್ಟು ಬರ್ರಿ. ನೀವು ಹನುಮ ಪುಟ್ಟಿ ಸ್ಥಳಕ್ಕೆ ನೀವು ಮತ್ತೆ ಚಪ್ಪಲ್ ಹಾಕೊಂಬಂದ್ರೆ ನೀವು ದರ್ಶನಕ್ಕೆ ಬಂದ್ರೆ ಏನು ಉಪಯೋಗ ಐತಿ? ನಾ ಆಡಿರೋ ಮಾತಿಗೆ ಸ್ವಲ್ಪ ನಿಮ್ಗೆ ನೋವಾಗೋದು. ನಾನು ತಪ್ಪು ಮಾತಾಡಿರೋ ಕ್ಷಮಿಸ್ರಿ. ನಂಗೆ ಅದೊಂದು ತಿಳಿಯೋಕೆ ಕುಂತಿಲ್ಲ. ಇದೇನು ಲವ್ ಸ್ಪಾಟ್ ಮಾಡ್ಯಾರ ಇಲ್ಲ ದೇವಸ್ಥಾನ ಮಾಡ್ಯಾರ ಏನಂತಂದು ನೀವು ನೋಡ್ರಿ. ಇಲ್ಲಿ ಅರ್ಗೆ ಕಟ್ಟನಕ ಅಂತಂದು ಗಿಡ ಐತಿ. ಇಲ್ಲಿ ನೋಡಿದ್ರೆ ಪ್ರೇಮಿಗಳ ಹೆಸರು ಬರ್ದಾರ ಬರೀ ಇಲ್ಲಿ ನೋಡ್ರಿ. ಇದು ಹನುಮ ಪುಟ್ಟಿ ಸ್ಥಳ ಐತಿ. ಯಾರು ಈ ದೇವಸ್ಥಾನದ ಪವಿತ್ರತೆಯನ್ನು ಹಾಳು ಮಾಡಕ್ಕೆ ಹೋಗ್ಬೇಡ್ರಿ. ಈ ಥರ ಬರೆಯೋಕ್ಕೂ ಹೋಗ್ಬೇಡ್ರಿ. ಆದಷ್ಟು ನಮ್ಮ ದೇವಸ್ಥಾನ ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಾವು ಈ ಥರ ಮಾಡಿದ್ರೆ ಸರಿ ಕಾಣಾಗಿಲ್ಲ. ನಾ ಹೇಳೋದು ಇಷ್ಟ, ನಮ್ಮ ದೇವಸ್ಥಾನ ನಾವು ನೀಟಾಗಿ ಇಟ್ಕೋಬೇಕು. ಬರ್ರಿ ಈಗ ಫೋಟೋ ತಗೊಂಡಿವಿ. ಮುಂದೆ ಏನಾಗತ್ತಂತ ನೋಡ್ಕೊಂಡು ತಗೊಂಡ್ರಿ. ಒಬ್ರಿ ಏನಮ್ಮ ಅಂಜನಾದ್ರಿಗೆ ಬಂದ್ರೆ ಮೆಟ್ಲ ತಕ್ಕ 2 ದಾರಿ ಅದಾವೆ. ಒಂದು ಮುಂದ್ಗಡೆ ಒಂದು ಐತಿ, ಹಿಂದ್ಗಡೆ ಒಂದು ಐತಿ. ಮುಂದ್ಗಡೆ ಬರುವಾಗ ಅಲ್ಲಿ ಆಲ್ಮೋಸ್ಟ್ ಮಂದಿಗೆ ಗೊತ್ತಿರುತ್ತೆ. ಹಿಂದ್ಗಡೆ ಅಂತಂದ್ರೆ ಸ್ಟಾರ್ಟಿಂಗ್ ಬರುವಾಗ ರೈಟ್ ಟರ್ನ್ ಆಗಿಬಿಟ್ರೆ ಅಲ್ಲಿ ಒಂದು ಮೆಟ್ಲು ಐತಿ, ಅಲ್ಲಿ ಹತ್ಕೊಂಡ್ಬರ್ಬೋದು. ನಿಮ್ಗೆ ಯಾವ್ದು ಇಷ್ಟ ನೋಡು ಹಂಗಾಗಿ ಬರ್ರಿ. ಆಲ್ಮೋಸ್ಟ್ ಒಂದಿಷ್ಟು ಜನ ಗೊತ್ತಿಲ್ಲ, ಹಂಗೆ ಗೊತ್ತಿದ್ರೆ ನೋಡ್ಕೊಂಡು ಬರ್ರಿ. ಹಂಗಾಗತ್ತೆ ನಿಮ್ಗೆ. ಹಂಗೆ ಇಲ್ಲ ಫೋಟೋ ತಗೋಣ ಅದೇಳ ಮತ್ತೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ. ಹಾಂ ಇರ್ತಿ ದೋಸ್ತ. ಇವತ್ತು ದೇವಸ್ಥಾನಕ್ಕೆ ಬಂದೀನಿ ನೀನು ನೋಡ್ರಿ. ಇವ ನಮ್ಮ ಹುಡುಗ ಒಂದು ಪೊರಿನ ಬಾಳಿನ ಲವ್ ಮಾಡಕ್ ಕುಂತಿದ್ದ. ಏನಪ್ಪ ಇದೆಲ್ಲ ಯಾಕ್ರೋ ಇದು ಅಂತಮ್ಮ ಹುಡುಗರು ಅಭಿಮಾನಕ್ಕೆ ಯಾರನ್ನು ಹಾಕ್ತಾರ ಹಬ್ಬನು ಮಾಡ್ತಾರ, ಬೇಡ ಅನ್ಬಾರ್ದು. ನಡಿ ಬೆಟ್ಟ ಹತ್ತಿ ಕೆಳಗೆ ಇಳಿದೀವಿ. ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ಬೇಕಂತ ನೋಡೋಣಂತ. ಕೆಳಗಡೆ ಹಿಡಿದು ಬಂದ್ಮೇಲೆ ಇಲ್ಲಿ ಕೇಸರಿ ಮತ್ತು ಅವು ಕೊಳ್ಳಾಗ ಇರ್ತದೆ ತಗೋರ್ಬೇಕಾರೆ. ಅಲ್ಲೇ ಕಾಣ್ತೈತಿ ನಿಮಗೆ ಪರ್ವತ. ಇಂದಾಶ ಒಂದು ದಾರಿ ಐತಿ, ಇಳ್ಕೊಂಬರ್ರಿ. ಮುಂದೆ ಹತ್ತಕ್ಕೊಂದು ದಾರಿ ಐತಿ. आदिदेव शंकर तेरे जाप के बिना चले ये सांस किस तरह मेरा कर्म तू ही जाने क्या बुरा है क्या भला. ಅವತ್ತು ನಮ್ಮ ನವೀನ್ ಭಾಳ ಖುಷಿ ಒಳಗದನ್ರಿ. ಅದು ಏನಂತ ಅಂತಂದು ಅವ್ನ ಬಾಯಿಲ್ಲ ಕೇಳಮ್ಮನ. ಅದು ಖುಷಿ ಅದ ಹೇಳ ಏನಾಗಲ್ಲ ಹೇಳ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. 2 hours later. ಪಂಪಾಸ್ ಅವ್ರ ಕಡೆ ಬಂದಿದ್ವಿ. ಮೊಬೈಲ್ದಾಗ ಭಾಳ ಚಾರ್ಜ್ ಇಲ್ಲ. ಯಾಕಂದ್ರೆ ಈ ರೂಮ್ ಇತ್ತು. ಇವಾಗ ರೂಮ್ ಒಳಗೆ ಚಾರ್ಜ್ ಇಟ್ಕೊಂಡು ಮೊಬೈಲ್ ಫುಲ್ ಆಗೈತಿ. ಯಾರ ಇಲ್ಲಿ ಬಂದ ಮೊಬೈಲ್ ಚಾರ್ಜ್ ಇರ್ಲಿಕ್ಕೆ ಅಂತಂದ್ರೆ ಇಲ್ಲಿ ಭಾಳ ಚಾರ್ಜಿಂಗ್ ವ್ಯವಸ್ಥೆ ಇಲ್ಲ. ಇದ್ರ ಬಿಟ್ರೆ ಈ ರೂಮು ಇಲ್ಲ, ಈ ರೂಮ್ ಐತಿ. ಇವಾಗ ಫುಲ್ ಚಾರ್ಜ್ ಐತೆ. ಅಲ್ಲಿ ಮುಂದೆ ವೀರೇಶ್ ಅಣ್ಣ ಭೇಟಿ ಆಗ್ಬೇಕು. ಇಲ್ಲಿ ಭೇಟಿ ಆಗ ಮುಂದೆ ನಿಮ್ಗೆ ಸಿಗ್ತೀನಿ ಬರ್ರಿ. A few moments later. ಇಲ್ಲಿ ಅಂಜನಾದ್ರಿಂದ ಇಲ್ಲಿ ವೀರೇಶ್ ಅಣ್ಣ ಅಂತಂದು ಇವ್ರದ್ದು ವೀರೇಶ್ ಅಂಜನಾದ್ರಿ ವೀರೇಶ್ ಅಂಜನಾದ್ರಿ ಅಂತಂದು ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಫಾಲೋ ಮಾಡಿರಿ. ಅಂಜನಾದ್ರಿ ಕಂಟೆಂಟ್ ಚಲೋ ಆಗ್ತಿರ್ತಾರೆ. ಇಲ್ಲಿ ಭೇಟಿಯಾಗಿ ಬಂದೀವಿ. ನೋಡೋಣ ತಡ್ರಿ ಮುಂದೆ ಎಲ್ಲಿ ಆಗುತ್ತಾ ಇಲ್ಲ ಅಂತ ಅಣ್ಣ ಕೇಳಮ್ಮ. ಫ್ರೀ ಇದೆ ಅಣ್ಣ? ಅವತ್ತು ಸ್ವಲ್ಪ ಕೆಲಸ ಇದೆ ಕೆಲಸ ಐತಿ, ಅದೇ ಭೇಟಿ ಹಾಕಂತ ಬಂದ್ವಿ. ಮತ್ತೆ ಅಂತಣ್ಣ ಹೇಳ್ಬೇಕು, ನಮ್ಗೆ ಆರಾಮಲ್ಲ.